ನಮಸ್ಕಾರ ಸ್ನೇಹಿತರೆ. ಕೋಪ ಎನ್ನುವುದು ಬೇರೆಯವರ ತಪ್ಪುಗಳಿಗೆ ನಮಗೆ ನಾವೇ ಕೊಟ್ಟುಕೊಳ್ಳುವಂಥ ಶಿಕ್ಷೆ. ಈ ಕೋಪ ಪ್ರತಿಯೊಬ್ಬ ಮನುಷ್ಯನಿಗೂ ಬರುವ ಒಂದು ಸಹಜ ಗುಣ. ಆದರೆ ಅದು ಮಿತಿ ಮೀರಿದಾಗ ನಮ್ಮ ವಿವೇಚನಾ ಶಕ್ತಿಯನ್ನು ನಾಶ ಈ ಕೋಪ ಅನ್ನೋದೇ ಹೇಗಿದೆ, ಕೇವಲ ನಮ್ಮ ಸಂಬಂಧಗಳನ್ನು ಮಾತ್ರವಲ್ಲ, ನಮ್ಮ ಮಾನಸಿಕ ನೆಮ್ಮದಿನ, ದೈಹಿಕವಾಗಿ ಆರೋಗ್ಯನ ತುಂಬ ಕೆಡಿಸುತ್ತೆ. BP, ಹೃದಯದ ಕಾಯಿಲೆ, ಹಾಗೆ ಒತ್ತಡವೇ ಈ ಕೋಪಕ್ಕೆ ಮುಖ್ಯ ಕಾರಣ. ಈ ಕೋಪವನ್ನು ನಿಯಂತ್ರಿಸೋದು ಎಂದರೆ ಭಾವನೆಗಳನ್ನು ಅದಿಬಿಡೋದಲ್ಲ, ಬದಲಿಗೆ ಆ ಪರಿಸ್ಥಿತಿಯನ್ನು ಶಾಂತವಾಗಿ ನಿಭಾಯಿಸೋದು. ಯಾರು ತಮ್ಮ ಕೋಪವನ್ನು ಗೆಲ್ತಾರೋ ಅವರು ಇಡೀ ಜಗತ್ತನ್ನೇ ಗೆಲ್ಲಬಲ್ಲರು. ಆದ್ದರಿಂದ ಕೋಪ ಬಂದಾಗ ಒಂದು ಕ್ಷಣ ಮೌನವಾಗಿರಿ, ದೀರ್ಘವಾಗಿ ಉಸಿರಾಡಿ. ಶಾಂತತೆಯೇ ನಮ್ಮ ಅತ್ಯಂತ ದೊಡ್ಡ ಶಕ್ತಿ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ರಿಗೂ ಒಳ್ಳೆಯದಾಗಲಿ.